ಯಾಕೆ ಹೇಳ್ತೀನಿ ಅಂತಂದ್ರೆ ಬಂಧುಗಳೇ, ನಾವು ಕಟಿಂಗ್ ಶಾಪಿಗೆ ಹೋಗಿ ಬಂದ್ಮೇಲೆ ಜಳಕ ಮಾಡ್ತೀವಿ, ಇವ್ರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದ್ಮೇಲೆ ಜಳಕ ಮಾಡಂತ ಹೇಳಿ ಮೇಡಮ್, ಸಾಧ್ಯನಿಲ್ಲ. ಮಾಡ್ತಾರಂದ್ರೆ ಮಾಡೋಕ್ಕಾಗಂಗಿಲ್ಲ ಇವರು. ಇವು ಬ್ಯೂಟಿ ಪಾರ್ಲರ್ ಬಗ್ಗೆನೇ, ಮೇಕಪ್ ಬಗ್ಗೆನೇ ಭಾಳಷ್ಟು ಆಸೆ ಪಡೋದು. ಒಬ್ಬ ಗಂಡ ಹೆಂಡ್ತಿ ಕರ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ನಂತ್ರಿ. ಮೊನ್ನೆ ವಾಟ್ಸಪ್ನ ಬಂದು ಬ್ಯೂಟಿ ಪಾರ್ಲರ್ಗೆ ಹೋಗ್ಯಾನ, ಗಂಡ ವೇಟಿಂಗ್ ರೂಮ್ನಾಗ ಹಾಲ್ನಾಗ ಕುಂತಾನೆ. ಹೆಂಡ್ತಿ ಬಂದು ರೀ ಬರ್ತೀರಾ ಅಂತ ಕೇಳಿ, ನಾ ಅಂಥವಲ್ಲ ನಂದಂತ. ತನ್ನ ಹೆಂಡ್ತಿ ನಂಬದ ಪಲ್ಸ ಹಿಡ್ದಲ್ಲವ, ನಾ ಅಂಥವಲ್ರಿ, ನನ್ನ ಹೆಂಡ್ತಿ ಒಳಗದಳ ಅಂತ ಹೇಳಿನಂತಾವ. ಹಿಂಗಾಗೈತೆ ಬಂಧುಗಳೇ. ಬ್ಯೂಟಿ ಪಾರ್ಲರು, ಮೇಕಪ್, ಇದ್ರ ಬಗ್ಗೆನೇ ಅನೇಕ ಹಾಸ್ಯ ಪ್ರಸಂಗಗಳು ನಾವು ಮಾಡ್ಕೊತ ಹೋಗ್ಬೋದು ಬಂಧುಗಳೇ. ಭಾಳ ಜನ ಮದುವೆ ಆದವ್ರು ಬಂದಿರಿ, ಭಾಳ ಸಂತೋಷ. ಆದರೆ ಭಾಳ ಜನ ವಯಸ್ಸಾದವ್ರು ಕಾಣ್ಲಾಕತ್ತಾರೆ, ಭಾಳ ಸಂತೋಷ. ಅತ್ತಿ ಸೊಸಿ ಕೂಡಿ ಬಂದಿರ ನಿಮ್ಮ? ನೀವಂದು ಕೂಡಿ ಬರ್ತೀರಪ್ಪ. ಒಂದ್ಸಲ ಏನಾಗಿತ್ತಂತಂದ್ರೆ, ಅತ್ತಿದವರು ಸೊಸಿದವರು ಟೂರ್ ಹೋಗಿದ್ರಂತ. 2 ಬಸ್, ಸೊಸಿದವ್ರದ ಕಡೆಕ, ಅತ್ತಿದವ್ರದ ಕಡೆಕ, ಬೇರೆ ಬೇರೆ. ಅತ್ತಿದವರು ಏನು ಮುಂದಿನ ಬಸ್ ಇತ್ತಲ್ರಿ, ಅದು ಮ್ಯಾಲಿಂದ ಕೆಳಗೆ ಬಿದ್ದುಬಿಡ್ತಂತ. ಅಷ್ಟು ಮಂದಿ ಅತ್ತಿದವ್ರು ಕಲಸಾದ್ರು, ತೀರ್ಕೊಂಡ್ಬಿಟ್ರು. ಒಬ್ಬಕ್ಕೆ ಸೊಸಿ ಅತ್ತಿ ಅತ್ತಿ ಅಂತೇಳಿ ಬಡದಾಡಿ ಅಳಕತ್ತಿದ್ಲು. ಅತ್ತಿ ಮೇಲೆ ಭಾಳ ಜೀವದಂಗೆ ಕಾಣಿಸ್ತದ, ಅದಕ್ಕೆ ಅಳಕತ್ತೇನು? ಇಲ್ಲ, ನಮ್ಮ ಅತ್ತಿ ಬಂದಿಲ್ಲ, ಅದಕ್ಕೆ ಅಳಕತ್ತಿನಲ್ಲ ಅಂತಾಕಿ. ನಮ್ಮ ಅತ್ತಿ ಬರ್ಲಾದಕ್ಕೆ ಅಳಕತ್ತಿ ನಾನು, ನೀ ಕನ್ಫ್ಯೂಸ್ ಆಗ್ಯದ ನಿನಗೆ ಅಂತ ಹಾಕಿ ಆದ್ರೆ ಹೋಗಿಬಿಡ್ತಿರ್ಲಿಲ್ಲ ನಾನು ಲೆಕ್ಕಕ್ಕೆ ಬಂಧುಗಳೇ. ಒಂದೊಂದು ಮಾತಿನಲ್ಲಿ ಹಾಸ್ಯತ್ಕೊಂಡು ಭಾಳ ಜನ ಗಂಡಸರು ಬಂದಿರಿ, ಭಾಳ ಸಂತೋಷ. ಗಂಡಸರಿಗೆ ನಿಜವಾಗಿ ಹೇಳ್ಬೇಕು, ಮದುವೆ ಆದವ್ರ ಜೀವನ ಕಾಶ್ಮೀರ ಇದ್ದಂಗಂತ. ಮದುವೆ ಆದವ್ರ ಜೀವನ ಕಾಶ್ಮೀರ ಇದ್ದಂಗ, ನೋಡ್ಲಕ್ಕೆ ಚಂದ್ರಿ, ಆತಂಕ ಬಹಳ. ಯಾವಾಗ ಏನಾಗ್ತದೆ ಚಪ್ಪಲ್ ತಡ್ರಿ. ಈ ಗಂಡಸರಿಗೂ ಹಿಂದಿಯಲ್ಲಿ ಭಾಳಷ್ಟು ಬರ್ದವ್ರು ಬಂಧುಗಳೇ. ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಬಂಧುಗಳೇ. ಹೆಣ್ಮಕ್ಳನ್ನ ಅರ್ಥ ಮಾಡಿ, 2 ಥರದ ಗಂಡಸರು ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಒಂದು ಮದುವೆ ಆದವರು, ಇನ್ನೊಬ್ರು ಮದುವೆ ಆಗಲಾರ್ದವ್ರು. ಯಾರು ಅರ್ಥ ಮಾಡ್ಕೊಂಡಾರ ಸ್ವಾಮಿಗಳಾಗ್ಯಾರಂತಾರೆ. ಇವ್ರ ಮೂಡೇ ಗೊತ್ತಾಗಲ್ರಿ ಹೆಣ್ಮಕ್ಳದು. ಗಂಡಸ್ರದ್ದು ಕೆಟ್ಟ ಮೂಡಿತ್ತು ಅಂತ ತಿಳ್ಕೊಡ್ರಿ, ಅವೊಂದು 3 ತಾಸನಾಗ ಓಕೆ ಆಗಿಬಿಡ್ತಾವೆ. ಗಂಡಸ್ರು ಹೆಂಗಂತಂದ್ರೆ ಸಿನಿಮಾ ಇದ್ದಂಗೆ, 3 ತಾಸನಾಗ ಎಲ್ಲ ಅರ್ಥ ಆಗಿಬಿಡ್ತದೆ. ಹೆಣ್ಮಕ್ಳು ಸೀರಿಯಲ್ ಇದ್ದಂಗೆ, ಸತ್ರ ಅರ್ಥ ಆಗಂಗಿಲ್ಲ ಇವರು. ಇವು ಏನಾಗ್ತದೆ ಹೇಳ್ತೀನಿ ನಿಮ್ಗೆ. ಗಂಡ್ಮಕ್ಳು ಕೆಟ್ಟ ಮೂಡಿಗೆ, ಹೆಣ್ಮಕ್ಳು ಕೆಟ್ಟ ಮೂಡಿಗೆ ಹೆಂಗೆ ಎಷ್ಟು ವ್ಯತ್ಯಾಸ ಅಂತಂದ್ರೆ ಬಂಧುಗಳೇ, ಗಂಡ್ಮಕ್ಳು ಕೆಟ್ಟ ಮೂಡ್ ನೋಡ್ರಿ, ಅವು ಸಾಮಾನ್ಯ ಜ್ವರ ಇದ್ದಂಗೆ ಅಂತ, ಅವ್ರ ಮೇಲೆ ಅಷ್ಟೇ ಪ್ರಭಾವ ಬೀರ್ತದೆ. ಹೆಣ್ಮಕ್ಳು ಕೆಟ್ಟ ಮೂಡ ಹೆಂಗಂತಂದ್ರೆ ಕೊರೋನಾ ಜ್ವರ ಇದ್ದಂಗೆ ಅಂತ, ಅಷ್ಟು ಮಂದಿ ಮೇಲೆ ಪ್ರಭಾವ ಬೀರ್ತದಂತ. ಮನೆ ವಾತಾವರಣ ಕೆಟ್ಟ ಹೋಗಿರ್ತಾರೆ ನೋಡ್ಬೇಕು ನೀವು. ಇವ್ರು ಯಾವಾಗ ಏನು ಮಾತಾಡ್ತಾರೋ, ಯಾವಾಗ ಏನಿಲ್ಲೋ ತಿಳ್ಕೊ. ನಾನು ಹೇಳ್ತೀನಿ, ಮೆಹಂದಿ ಹಾಕ್ಯಂಡ ಮೊನ್ನೆ ಮೆಹಂದಿ ಹಾಕ್ಯಂಡು ನನ್ನ ಹೆಸರು ಹಾಕ್ಯಂಡ ಕೈಯಾಗ. ಪ್ರೀತಿಗೆ ಅಂತ ತಿಳಿದ್ರೆ ಗಂಡ ನನ್ನ ಮುಷ್ಟಿಗೆ ಇರ್ಬೇಕಂತ ಹತ್ತೀನಿ, ಹಾಕಿಲ್ಲ ಲೆಕ್ಕಾಚಾರ. ಅದೇನಲ್ಲ, ನನ್ನ ಹೆಸರು ಹಾಕ್ಯಂಡ. ಏನೇನು ನನ್ನ ಹೆಸರು ಹಾಕ್ಯಂಡಲ್ಲ, ನಿನ್ನ ಮೇಲೆ ಅಷ್ಟು ಪ್ರೀತಿ ಅದಂತಂದು. ನನಗೆ ಎಷ್ಟು ಪ್ರೀತಿ ಮಾಡ್ತೆ ಅಂದ್ಲು. ನಾ ಏನು ಮೆಹಂದಿ ಹಾಕ್ಯಂಡಿಲ್ಲ, ಏನು ಹಾಕ್ಯಂಡಿಲ್ಲ. ನಾನು ಅಂದೆ, ನಾನು ಎದಿ ಸಿಡಿದ್ರೆ ನಿನ್ನ ಹೆಸರು ಬರ್ತದೆ ಅಂದೆ. ನಾನು ಚಾಕು ತೊಗೊಂಡು ಬಲ್ಬಿದ್ದಾಡ್ರಿ, ಏನು ಅನ್ಬಾರ್ದು. ಏನು ಗಂಡ್ಮಕ್ಳು ಎಲ್ಲಿಯಾದ್ರು ನೋಡಮ್ ನಡಿ, ಎಲ್ಲಿಯಾದ್ರು ನೋಡಮ್ ನಡಿ, ಸುಮ್ಮನೆ ಏನೋ ಅಂದಿರ್ತೀವಿ ಖುಷಿಯಿಂದ. ನಾವು ಖುಷಿಯಿಂದ ಅನುಭವಿಸ್ರಿ ಬಂಧುಗಳೇ. ಅವು ಇತ್ತೀಚೆಗೆ ಏನಾಗ್ಯದ, ಹೆಣ್ಮಕ್ಳು ಭಾಳ ಗಂಡಿಗೆ ರ್ಯಾಶಾಗಿ ಮಾತಾಡಕತ್ತಾರೆ. ದಯವಿಟ್ಟು ಹೆಣ್ಮಕ್ಳಿಗೆ ಒಂದು ವಿನಂತಿ ಮಾಡ್ತೀನಿ, ನೀವು ಗಂಡಿಗೆ ಹೊಡಿಯೋದು ಬಿಡಿಯೋದು ಮಾಡಬೇಡ್ರಿ. ಪಾಪ ಅವು ಎದಿ ಹೊಡ್ಕೊಂಡು ಅವು ಮನೆ ಸಮೀಪ ಬಂದ ತಕ್ಷಣ ಎದಿ ಡಬಾ 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 ಅಂತಿರ್ತಾವೆ. ಭಾಳ ಜನ ನಗ್ಲಕೈತಿರಿ ಗಂಡ್ಮಕ್ಳು. ನಿಮ್ಗೆ ಗೊತ್ತಾಗ್ತದೆ ನಾ ತ್ರಾಸ ಏನಾಗ್ಬೋದು ನಿಮ್ಗೆ. ನಾನು ಅನುಭವಿಸ್ತೇವನೇ. ನಾನು 15 ದಿವ್ಸಕ್ಕೊಂದ್ಸಲ ಹೋಗ್ತೀನಿ, ಎದಿ ಡಬ ಡಬ ಅಂತಿದ್ದು ನನಗೆ. ನಿಮಗೆ ದಿವಸ ಹೋಗ್ತೀರಿ ಗಟ್ಟೆಪ್ಪ ನೀವಪ್ಪ, ಅಬ್ಬಾ ಬಾಬಾ ಪಾಪ ಹೆಂಗೆ ಇರ್ತಾರೋ ಏನು ತಿಳಿಯಾರ್ದಂಗೆ ಆಗೈತೆ. ಇವು ಮನ್ಯಾಗ ವಾತಾವರಣ ಭಾಳ ವಿಚಿತ್ರ ಇರ್ತದೆ ಬಂಧುಗಳು. ಇವು ಗಂಡದವ್ರನ್ನ ಹಂಗೆ ಇರ್ತಾವ್ರಿ. ಇವು ಹೆಣ್ತಿಗೆ ಕಾರ್ ತೊಗೋಬೇಕು ಅನಿಸಿತ್ತು. ಹುಟ್ಟಿದ ಹಬ್ಬಕ್ಕೆ ಏನು ಗಿಫ್ಟ್ ಕೊಡ್ತೀರಿ ಅಂತ ಕೇಳಿದ್ಲಾಕಿ. ನೀವೇನಂತ ಅದು ಕೊಡ್ತೀನಿ ಅಂತ ಗಂಡ ಪ್ರೀತಿ ಅಂತ. ನೀವೇನಂತ ಅದು ಕೊಡ್ತೀನಿ ಗಿಫ್ಟ್ ಅಂತಂದ. ಹೌದಾ, 0ಕ್ಕೆ ಇದ್ದದ್ದು ಒಮ್ಮಲಿಗೆ 80ಕ್ಕೆ ಆಗ್ಬೇಕು ನೋಡು ಅಂಥದ್ದು ಗಿಫ್ಟ್ ತೊಗೊಂಬರ್ಲಿಕ್ಕೆ. ಕಾರಣ ಲೆಕ್ಕಕ್ಕೆ ಇವ ಮರುದಿವ್ಸ ತೂಕದ ಮಷಿನ್ ತೊಗೊಂಬಂದ.